ಫೈನಲ್ ಆಯ್ತು. ನಮ್ಮ ವಿಡಿಯೋನ ಸ್ವಲ್ಪ ವೈರಲ್ ಮಾಡಿ ಸ್ವಲ್ಪ ಜನ ನೋಡಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಲೋ, ಗುಡ್ ಮಾರ್ನಿಂಗ್. ಇವತ್ತು ನಾನು ಫುಲ್ ಡೇದು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಇವತ್ತು ಏನೆಲ್ಲ ಆರ್ಡರ್ಸ್ ಇರುತ್ತೆ, ಹಾಗೆ ಆರ್ಯ ಮತ್ತು ನಾನು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಎಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ. ನಂದು ಡೇ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಗ್ಲಾಸ್ ನೀರಿಗೆ ಆಮ್ಲ ಪೌಡರ್ ಹಾಕಿ ಕುಡಿತೀನಿ. ಇದು ಇಲ್ಲೇ ನೋಡಿ ಆಶ್ರಮ ಇದೆ ನೋಡಿ, ಅವರೇ ಅಲ್ಲಿ ಪೌಡರ್ಸ್ ಎಲ್ಲ ಆರ್ಗ್ಯಾನಿಕ್ ಆಗಿ ಮಾಡಿ ಸೇಲ್ ಮಾಡ್ತಾರೆ ಅವ್ರ ಸೈಡು. ಅಲ್ಲಿಂದ ತೊಗೊಬರ್ತೀನಿ ನಾನು. ಚೆನ್ನಾಗಿರುತ್ತೆ. ಮಾರ್ನಿಂಗ್ ಒಂದು ಗ್ಲಾಸಿಗೆ ಬಿಸಿನೀರಿಗೆ ಹಾಕ್ಬಿಟ್ಟು ಕುಡಿತಾ ಇದ್ರೆ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಫ್ರೆಶ್ ಆಗಿರುತ್ತೆ. ಹಾಗೆ ಡೈಲಿ ಕುಡಿತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ನೋಡಿ ಆರ್ಯನಿಗೆ ತುಂಬ ಇಷ್ಟವಾದ ವೆಜ್ ರೋಲ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸಿಂಪಲಾಗಿ ಇಷ್ಟು 4 ವೆಜಿಟೇಬಲ್ಸ್ ಹಾಕ್ತಾಯಿದ್ದೀನಿ. ಒಂದು ಕ್ಯಾಬೇಜು, ಕ್ಯಾಪ್ಸಿಕಮ್, ಟೊಮೆಟೊ ಹಾಗೆ ಆನಿಯನ್. ಅಲ್ಲಿ ಅದು ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಆನಿಯನ್ ಹಾಕ್ತಾಯಿದ್ದೀನಿ. ಇದಕ್ಕೆ ತುಂಬ ಫ್ಲೇವರ್ ಆ ಥರದ್ದೇನು ಹಾಕ್ತಾಯಿಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಆಮೇಲೆ ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಕ್ಯಾಬೇಜ್ ಹಾಕ್ಕೊಂಡು ಚೆನ್ನಾಗಿ ಅದು ಸ್ವಲ್ಪ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಅದರ ಸ್ಮೆಲ್ಲು ಹೋಗಲಿ. ಆಮೇಲೆ ಸ್ವಲ್ಪ ಸಾಲ್ಟು, ಆಮೇಲೆ ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್, ಹಾಗೆ ಜೀರಾ ಪೌಡರ್, ಕೊರಿಯಂಡರ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಎಳೀಲಿ. ತುಂಬ ಸಾಲ್ಟ್ ಬೇಡ. ನೋಡಿ ರೆಡಿಯಾಗಿದೆ. ಆಗಿ ತಿಂತಾ ಇದ್ದಾನೆ. ವೆಜ್ ರೋಲ್ ಅಂತ ಮಾಡಿದೆ, ಅದನ್ನು ತಿನ್ನೋಣ. ನಾನಿನ ಸ್ಕೂಲಿಗೆಲ್ಲ ಬಿಟ್ಟು ಬಂದೆ. ಇವಾಗ ಮಧ್ಯಾಹ್ನಕ್ಕೆ ಇಬ್ಬರಿಗೆ ಊಟ ಕೊಡಲಿಕ್ಕಿದೆ. ಅದಕ್ಕೆ ಸಾರಿಗೆ ಇದು ಮನೆ ಹಿಲ್ಸ್ ಮಾಡ್ತಾಯಿದ್ದೀನಿ. ಮೊನ್ನೆ ನಂದಿ ಬೆಟ್ಟ ಹೋದಾಗ ಅಲ್ಲಿ ಕೆಳಗಡೆ ರೋಡ್ ಸೈಡಲ್ಲಿ ಮಾಡ್ತಾಯಿದ್ರು, ಅಲ್ಲಿಂದ ತೊಗೊಬಂದಿದ್ದೆ. ಇದನ್ನು ಸಾಂಬಾರು ಮಾಡ್ಬೋದು, ಹಾಗೆ ಉಪ್ಪು ಏನೋ ಒಂದು ಸಾಯಂಕಾಲ ಏನು ಮಾಡ್ತಾರೆ ಅದು ಮಾಡ್ಬೋದು, ಹಾಗೆ ಹಪ್ಪಳನೂ ಮಾಡ್ಬೋದು. ಮತ್ತು ಈ ಥರ ಇದೆಲ್ಲ ಸಿಪ್ಪೆ ತೆಗಿಬೇಕು. ಈ ಸಿಪ್ಪೆನ ಹಾಕ್ಬಾರ್ದು, ದನಗಳಿಗೂ ಹಾಕ್ಬಾರ್ದು ಅಂತಾರೆ. ಆಮೇಲೆ ನೋಡಿ ಈ ಥರ ಚೆನ್ನಾಗಿ ಬರುತ್ತೆ. ದಪ್ಪ ಇರುತ್ತಲ್ವ ಸಿಪ್ಪೆ, ಚೆನ್ನಾಗಿ ತೆಗಿಬೋದು. ಈ ಥರ ನೋಡಿ ಈ ಥರ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬೇಯುತ್ತೆ. ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ. ನೀರು ಬೇಕಾದ್ರೆ ಒಂದು ಸಲ ತೆಗಿಬೋದು. ಇವಾಗ ಸಲಾಡಿಗೆ ಸೌತೆ ಹಾಗೆ ಕ್ಯಾರೆಟು ಆಮೇಲೆ ಸ್ವಲ್ಪ ಕ್ಯಾಬೇಜ್ ಹಾಕಿ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಇದಕ್ಕೆ ಇದು ಅಮ್ಚೂರು ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಿಂಪಲಾದ ಸಲಾಡ್ ರೆಡಿ. ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟ ಮಾಡುವಾಗ. ಆಮೇಲೆ ಇಲ್ಲಿ ನೋಡಿ ಸಲಾಡೆಲ್ಲ ಆಯಿತು. ಇವಾಗ ಅವರಿಗೆ ಸಲಾಡ್ನ ಕವರಲ್ಲಿ ಹಾಕಿಕೊಡೋಣ ಅಂತ ಇದೇನು ಬಿಸಿ ಇರಲ್ಲ, ಹಾಗಾಗಿ ಕವರಿಗೆ ಹಾಕ್ತಾಯಿದ್ದೀನಿ. ಬೇರೆ ಪಾತ್ರೆಗಳೆಲ್ಲ ಅವ್ರು ತೊಗೊಬರ್ತಾರೆ, ಅದೇ ಪಾತ್ರೆಗೆ ಹಾಕಿಕೊಟ್ರೆ ಆಯಿತು. ಅನ್ನ ಸಾರು ಅದಕ್ಕೆಲ್ಲ ತರ್ತಾರೆ, ಸಲಾಡಿಗೆ ಅವ್ರು ತರಲ್ಲ, ಹಾಗಾಗಿ ಹಾಕಿಕೊಡ್ತಾಯಿದ್ದೀನಿ. ಸ್ಕೂಲಲ್ಲಿ ಸುಸ್ತಾಗಿ ಬರ್ಕೊಂಡೆಲ್ಲ ಬರ್ತೀನಿ ತಕ್ಷಣ ಬೈಕೊಂಡ್ಬಿಡ್ತಾರೆ ಇವರು. ಯಾಕೆ ಬೈಯೋದು? ಮಾಡೋದು ಬೆಯ್ಯೆಲ್ಲ ಮಧ್ಯಾಹ್ನ ಕೆಲಸ ಮಾಡಿ ಸುಸ್ತಾಗಿರುತ್ತೆ. ಮಧ್ಯಾಹ್ನ ಬಂದು ನೀವು ಸುಸ್ತಾಗಿರ್ತೀನಿ. ಹೇಳು ಅವ್ನು ಕೆಲಸ ಮಾಡ್ತಾನೆ, ಹೆಲ್ಪ್ ಮಾಡ್ತಾನೆ ನನಗೆ. ಅವರು ಊಟ ತಗೊಂಡು ಹೋದ್ರು. ಇವಾಗ ನಾವು ಊಟ ಮಾಡ್ತಾಯಿದ್ದೀವಿ. ನೋಡಿ ಆರ್ಯ ಊಟ ಮಾಡ್ತಾ ಇದ್ದಾನೆ. ಹೊಟ್ಟೆ ತುಂಬಿದೆ ನೋಡಿ ನಮ್ಮ ಊಟ. ಇದು ಸಾರು, ಸಲಾಡ್ ಆ್ಯಂಡ್ ಫಿಶ್ ಫ್ರೈ ತಿಂತಾರೆ. ತುಂಬ ಹೊಟ್ಟೆ ಹಸ್ವಾಗ್ತಾ ಇದೆ. ಮೀನು ಮೀನಿದು ಅಲ್ಲ, ಪಾಂಪ್ಲೆಟ್, ಬ್ಲ್ಯಾಕ್ ಪಾಂಪ್ಲೆಟ್ ತಿಂತಿದ್ರೆ ಸೂಪರ್. ಇವಾಗ ಆರ್ಯ ಊಟ ಮಾಡಿ ಮಾಡ್ಕೊಂಡ. ಈಗ ನಾನು ಸಾಯಂಕಾಲಕ್ಕೆ ಊಟ ಕೊಡುತ್ತಿದೆ. ಚಪಾತಿ ಮತ್ತು ಗ್ರೇವಿ ಹಾಗೆ ರೆಡಿ ಮಾಡ್ತಾ ಇದ್ದೀನಿ.
ಈಗ ನಾನು ಅವರು ಚಪಾತಿ ಹೇಳಿದ್ದಾರೆ, ಅದರ ಜೊತೆಗೆ 2 ಥರ ಪಲ್ಯ ಮಾಡ್ತಾಯಿದ್ದೀನಿ. ಒಂದು ಕುಂಬಳಕಾಯಿ ಪಲ್ಯ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಮೆಂತ್ಯ ಸೊಪ್ಪು ಗ್ರೇವಿ ಮಾಡ್ತಾಯಿದ್ದೀನಿ. ಬನ್ನಿ ಬೇಗ ರೆಡಿ ಮಾಡೋಣ. ಫಯೋಗೆ ಬರ್ತೀನಿ ಅಂತ ಹೇಳಿದ್ದಾರೆ, ಹಾಗೆ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಕುಂಬಳಕಾಯಿ ಪಲ್ಯ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ, ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಅದು ಸ್ವಲ್ಪ 2 ಥರ ಪಲ್ಯ ಹಾಕಬೇಕು. ನನಗೆ ಬಂದು 2 ಥರ ಪಲ್ಯ ಆಗಿ 2 ಚಪಾತಿ ಆಗಬೇಕು. ನಾನು ಫಾಸ್ಟಾಗಿ ಮಾಡಬೇಕು. ಇವಾಗ ಕಟ್ ಮಾಡಿ ಇಟ್ಕೊಂಡಂತಹ ಆನಿಯನ್, ಹಾಗೆ ಗ್ರೀನ್ ಚಿಲ್ಲಿ ಚೆನ್ನಾಗಿ ಹಾಕ್ಕೊಳ್ಳಿ. ಆಮೇಲೆ ಕರಿಬೇವು ಹಾಕ್ಕೊಂಡು ಈಗ ಟೊಮೆಟೊನು ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಇಂಗು, ತೊಳೆದಿಟ್ಟ ಕುಂಬಳಕಾಯಿ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಹಾಕ್ಕೊಬೋದು. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಬೇಡ, ಪಲ್ಯ ಅಲ್ವಾ, ಸ್ವಲ್ಪ ಸಾಕು. ಹಾಗೆ 1 ವಿಸಿಲ್ ಹಾಕಿದರೆ ಸಾಕು. ಈಗ ಮೆಂತ್ಯ ಸೊಪ್ಪಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಹಾಗೆ ಸ್ವಲ್ಪ ಜಜ್ಜಿಟ್ಟ ಬೆಳ್ಳುಳ್ಳಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಟ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಇವಾಗ ಅದರ ಮಧ್ಯದಲ್ಲಿ ಚಪಾತಿ ಮಾಡ್ಕೊಳ್ಳೋಣ. 8 ಚಪಾತಿ ಆಗಬೇಕು ನೋಡಿ. ಈಗ ಪಲ್ಯ ಬೆಂದಿದೆ, ಪಲ್ಯ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಆಯಿತು. ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ನನ್ನ ಚಪಾತಿ ಎಲ್ಲ ಆಯಿತು. ಲಾಸ್ಟ್ ಚಪಾತಿ ಮಾಡ್ತಾಯಿದ್ದೀನಿ. ಇದಾದರೆ ಆಯಿತು, 8 ಚಪಾತಿ ರೆಡಿ ಆಯಿತು. ಈಗ ಆರೆ ಕೂಡ ಎದ್ಬಿಟ್ಟು ನೀರು ಕುಡಿತಾ ಇದ್ದಾನೆ. ಈಗ ನಾನು ಚಪಾತಿ ಎಲ್ಲ ಆಯಿತು. ಈಗ ಒಂದು ಪಲ್ಯ ಮಾಡಬೇಕು ನೋಡಿ. ನಮ್ಮ ಚಪಾತಿ ಈ ಥರ ಬಂದಿದೆ, ಚೆನ್ನಾಗಾಯಿತು, ರೆಡಿ ಆಯಿತು. ಇವಾಗ ನೋಡಿ ಈ ಥರ ಫ್ರೈ ಆಗಿದೆ. ಅದನ್ನು ಒಂದು ಮೇಲೆ ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಆನಿಯನ್ ಕಟ್ ಮಾಡ್ಕೊಂಡಿದ್ದು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ, ಚೆನ್ನಾಗಿ ಅದು ಕಲರ್ ಚೇಂಜ್ ಆಗಬೇಕು. ಆಮೇಲೆ ಎಲ್ಲ ಪುಡಿಗಳು ಹಾಕ್ತಾಯಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಟರ್ಮರಿಕ್ ಪೌಡರ್, ಸ್ವಲ್ಪ ಜೀರಾ ಪೌಡರ್, ಸ್ವಲ್ಪ ಕೊರಿಯಂಡರ್ ಪೌಡರ್ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ. ಇವಾಗ ಎಲ್ಲ ಮಸಾಲೆಗಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಚೆನ್ನಾಗಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಟೊಮೆಟೊ ಪ್ಯೂರಿ ಹಾಕ್ತಾಯಿದ್ದೀನಿ. ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಉಪ್ಪೆಲ್ಲ ನೋಡ್ಕೊಳ್ಳಿ, ಉಪ್ಪು ಬೇಕಂದರೆ ಹಾಕ್ಕೊಳ್ಳಿ. ನಾವು ಹಾಕಲಿಲ್ಲ ಮೊದಲು, ಇವಾಗ ಹಾಕ್ಕೋಬೇಕು. ಆಮೇಲೆ ನೋಡಿ ಬೇಕಾದ್ರೆ ಹಾಕ್ಕೊಬೋದು. ಇದು ನೋಡಿ ಕಡಲೆ ಎಲ್ಲ ಚೆನ್ನಾಗಿ ನೀರಲ್ಲಿ ಕಲಸಿಟ್ಟಿದ್ದೀನಿ. ಗಂಟುಗಳು ಇರಬಾರ್ದು, ಈ ಥರ ಸ್ಮೂತ್ ಇರಬೇಕು. ಗಂಟುಗಳು ಇದ್ದರೆ ಅದು ಇದ್ಮೇಲೆ ಒಂಥರ ಅಲ್ಲಲ್ಲಿ ಗಂಟುಗಳು ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಈ ಥರ ಇರಬೇಕು. ಇವಾಗ ನೋಡಿ ಇದಾಗಿದೆ. ಇದಕ್ಕೆ ಮೆಂತ್ಯ ಸೊಪ್ಪನ್ನ ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಈ ಥರ ಬಿಡಿಸಿ ಹಾಕಬೇಕು. ಆಮೇಲೆ ಇದು ನೋಡಿ ಈಗ ಕಡಲೆ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಅದು ಹಾಕಿದ ತಕ್ಷಣ ಅದಕ್ಕೆ ಸ್ವಲ್ಪ ಅಲ್ಲಾಡಿಸ್ಕೊಳ್ಳಿ, ಅದನ್ನೇ ಅಂದರೆ ಅದು ಗಟ್ಟಿ ಆಗಿಬಿಡುತ್ತೆ. ಇವಾಗ ಎಲ್ಲ ರೆಡಿ ಆಯಿತು ನೋಡಿ, ಈ ಥರ ಕಾಣ್ತಾ ಇದೆ ನೋಡಿ. ಸಾರು, ಇದು ಪಲ್ಯ ರೆಡಿ ಇದೆ. ಇವಾಗ ಆನಿಯನ್ ಮನೆ ಮಾಡೋಣ. ಇವತ್ತು ಡೇ ಫುಲ್ ಬಿಸಿ ಇದ್ದೆ, ಕೆಲವು ಆರ್ಡರ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಮಾಡಿ ಆಯಿತು. ಈಗ ಆನಿಯನ್ಗೆ ಸ್ವಲ್ಪ ಟೈಮ್ಸ್ ಕೊಡೋಣ, ಅವ್ನಿಗೆ ಸ್ವಲ್ಪ ಆಟಾಡೋಣ ಅಂತ ಅಂದ್ಕೊಂಡು ಇವಾಗ ಈ ಮನೆ ಮಾಡ್ತಾಯಿದ್ದೀನಿ. ಮೊನ್ನೆದು ಹೇಳ್ತಾಯಿದ್ದೇನೆ ಮಾಡಮ್ಮ ಅಂತ. ಇದು ನಮ್ಮದು ಹಳೆ ಮನೇಲಿತ್ತು, ಅವಾಗ ಹಾಕಿದ್ವಿ. ಇವಾಗ ಹೊಸ ಮನೆಗೆ ಬಂದಮೇಲೆ 2 ವರ್ಷ ಇಲ್ಲಿ ಬಂದು, ಆದರೆ ಅದನ್ನು ಹಾಕಲಿಲ್ಲ, ಅದೆಲ್ಲೋ ಸೈಡಲ್ಲೇ ಇತ್ತು. ಇವಾಗ ಮೊನ್ನೆ ಅದನ್ನು ನೋಡಿಬಿಟ್ಟು ಅದು ಮಾಡ್ಕೊಡಮ್ಮ ಅಂತ ಹೇಳ್ತಾ ಇದ್ದ. ಅದು ಇವತ್ತು ಮಾಡಲಿಕ್ಕೆ ಟೈಮ್ ಬಂದಿದೆ. ಇದೆಲ್ಲ ಸೈಡ್ಗೆ ಇಟ್ಕೊಳ್ಳಿ ಫಸ್ಟು. ಇವಾಗ ನೋಡಿ ಮೊದಲಿಗೆ ಈ ಥರ ಅದರಲ್ಲಿ ಬೇರೆ ಬೇರೆ ಸೈಜದು ಈ ಥರ ಕೋನ್ ಇರುತ್ತೆ. ಫಸ್ಟಿಗೆ 5 ಸೇಮ್ ಸೈಜ್ ಇರುತ್ತೆ, ಅದನ್ನು ನೋಡಿ ಇಲ್ಲಿ 1 2 3 4 5 ಇದೆಲ್ಲ ಸೈಡ್ಗೆ ಇಟ್ಕೊಳ್ಳಿ ಫಸ್ಟಿಗೆ. ಇವಾಗ ನೋಡಿ ಇದು 2 ಸೇಮ್ ಸೈಜ್ ಇದೆ, ಇದು 2 ಸೇಮ್ ಸೈಜ್ ಇರೋದು. ಇದೆಲ್ಲ ಕೂಡ ಒಂದು ಸೈಡ್ಗೆ ಇಟ್ಕೊಳ್ಳಿ. ಇವಾಗ ನೋಡಿ ಇದು 4 ಸೇಮ್ ಸೈಜ್ ಇದೆ ನೋಡಿ, ಕರೆಕ್ಟ್ ಇದೆ ಅಲ್ವಾ ನೋಡಿ. 1 2 3 4 4 ಸೇಮ್ ಸೈಜ್ ಇದೆ. ಇದನ್ನು ಸಪ್ರೇಟ್ ಮಾಡಿ. 1 2 3 4 ಇದು ನೋಡಿ ಸಣ್ಣದು, ಇದು ಕೂಡ 4 ಸೇಮ್ ಸೈಜ್ ಇದೆ. ಹಾಗೆ 4 ಬೇರೆ ಬೇರೆ ಸೈಜಿಂದ ಬೇರೆ ಬೇರೆ ಇಟ್ಕೊಳ್ಳಿ ಫಸ್ಟಿಗೆ. ಇವಾಗ ಇಲ್ಲಿ ಬೋಲ್ಟ್ ನೋಡಿ ಬೇರೆ ಬೇರೆ ಥರದ್ದು 2 ಥರದ್ದು ಬೋಲ್ಟ್ ಇದೆ. ಫಸ್ಟಿಗೆ ಇದು 4 ಒಂದೇ ಥರದ್ದು ಬೋಲ್ಟ್ ಸ್ವಲ್ಪ ದೊಡ್ಡ ಸೈಜ್ ಇರುತ್ತೆ, ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಇನ್ನು 6 ಸ್ಮಾಲ್ ಸೈಜ್ ಬೋಲ್ಟ್ ಇದೆ, ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ಳಿ. ಇವಾಗ ಬಿಗ್ ಸೈಜ್ ಪೋಲ್ ಇದೆ 5 ಇತ್ತಲ್ವ, ಅದನ್ನು 2 ತಗೊಂಡು
ಈ ರೀತಿ ಇದು ಮನೆಯದು ಫೌಂಡೇಶನು. ಇವಾಗ ಬರೀ ಎರಡೇ ಒಂದು ಸಪ್ರೇಟ್ ಇಟ್ಟಿದ್ವಲ್ಲ ಅದೆಲ್ಲ ನೋಡಿ ತಗೊಂಡು ಈ ಸೈಡಿಗೊಂದು ಇಟ್ಕೊಳ್ಳಿ. ಇದು ಕೆಳಗಡೆ ಈ ಥರ ಬರಬೇಕು. ಇವಾಗ 6 ಸಣ್ಣ ಬೋಲ್ಟ್ ಇತ್ತಲ್ವ ಅದರಲ್ಲಿ 4 ತಗೊಂಡು ನೋಡಿ ಈ ಥರ ಫಿಕ್ಸ್ ಮಾಡಬೇಕು. ನೋಡಿ ಇದೆಲ್ಲ ಕನೆಕ್ಟ್ ಮಾಡಬೇಕು. ನೋಡಿ ಈ ಥರ ಮಾಡ್ತಾಯಿದ್ದೀನಿ ನಾನು. ಇವಾಗ 4 ಸ್ಮಾಲ್ ಬೋಲ್ಟ್ ಇದೆಲ್ಲ ಅದೆಲ್ಲ ತಗೊಳ್ತಾಯಿದ್ದೀನಿ. ಇನ್ನೂ 2 ಇವಾಗ ನೋಡಿ ಈ ಥರ ಹಾಕೊಂಡು ಹೋಗ್ಬೇಕು. ಸೈಡಲ್ಲಿ ಎಲ್ ಶೇಪಲ್ಲಿ ಮೇಲೆ ನೋಡಿ ಈ ಥರ ಆಗ್ತಾಯಿದ್ದಾನೆ ನೋಡಿ. ಇವಾಗ 4 ಸೇಮ್ ಸೈಜ್ ಇದೆಲ್ಲ ಅದನ್ನು ತಗೊಂಡು ಈ ಥರ ಆಗ್ತಾ ಹೋಗಿ. ಇವಾಗ 4 ದೊಡ್ಡ ಬೋಲ್ಟ್ ಇದೆ ಅಲ್ವಾ ಅದೆಲ್ಲ ಈ ಥರ ಮಾಡಬೇಕು. ನೋಡಿ ಈ ಥರ ಒಂದು ಈ ಥರ ಮೇಲೆ ಕನೆಕ್ಷನ್ ಇರುತ್ತೆ. ಈ ಥರ ನೋಡಿ ಹಾಕ್ಕೊಳ್ಳಿ. ನೋಡಿ ಇನ್ನು 3 ದೊಡ್ಡದು ಉಳಿದಿತ್ತಲ್ವ ಅದೆಲ್ಲ ಈ ಥರ ಈ ಎಡೆ ಸೈಡಿಗೊಂದು ಆ ಎಡೆ ಸೈಡಿಗೊಂದು ಇಟ್ಕೋಬೇಕು. ಇವಾಗ ಇರೋದ್ರಲ್ಲಿ 4 ಸಣ್ಣ ಸೈಜ್ ಇತ್ತಲ್ಲ ಅದನ್ನು ಈ ಥರ ಇಲ್ಲಿ ಮೇಲೆ ಕನೆಕ್ಟ್ ಮಾಡ್ಕೋಬೇಕು. ಈ ಥರ ಮಾಡ್ತಲ್ವ ಇವಾಗ 2 ದೊಡ್ಡ ಬೋಲ್ಟ್ ಉಳಿದಿತ್ತಲ್ವ ಅದನ್ನು ಇಲ್ಲಿ ಮೇಲೆ ಕನೆಕ್ಟ್ ಮಾಡಬೇಕು. ಆಮೇಲೆ ಒಂದು ಉದ್ದದ ಕೋಲು ಉಳಿದಿದೆಯಲ್ಲ ಅದನ್ನು ಈ ಥರ ಉದ್ದ ಇಟ್ಕೋಬೇಕು. ಆಮೇಲೆ ಬಿಗ್ ಇದೆಯಲ್ಲ ಅದು ಫೈನಲ್ ಆಯಿತು. ಫುಲ್ ಕೆಲಸ ಮಾಡಿ ಫುಲ್ ಬ್ಯುಸಿಯಾಗಿದೆ. ಯಾರಿಗೂ ಒಂದು ಖುಷಿಯಾಗಿ ಇದು ಮಾಡಿದ್ವಿ ಟೈಮ್ ಮಾಡಿಕೊಂಡು. ಸೊ ನೀವು ಎಷ್ಟು ಬ್ಯುಸಿಯಾದರೂ ಮಕ್ಕಳಿಗೆ ಸ್ವಲ್ಪ ಟೈಮ್ ಕೊಡಿ, ಅವ್ರನ್ನ ಸ್ವಲ್ಪ ಖುಷಿಯಾಗಿ ನೋಡ್ಕೊಳ್ಳಿ. ಖುಷಿ ಆಯ್ತು? ತುಂಬ ಖುಷಿ ಆಯ್ತು. ಓಕೆ, ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ತುಂಬ ಸರ್ಪ್ರೈಸ್ ಮಾಡಿ, ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ತುಂಬ ಮಾಡಿ, ತುಂಬ ಕಮೆಂಟ್ ಹಾಕಿ, ಹೆಂಗಿದೆ ಅಂತ ಹೇಳಿ. ನಮ್ಮ ವಿಡಿಯೋನ ಸ್ವಲ್ಪ ವೈರಲ್ ಮಾಡಿ, ಸ್ವಲ್ಪ ಜನ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನಾವು ಈ ಥರ ವಿಡಿಯೋಸ್ ಮಾಡ್ತಾ ಇರ್ತೀವಿ. ನೀವು ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಮಗೆ ಮಾಡಲಿಕ್ಕೆ ಖುಷಿ ಆಗುತ್ತೆ. ಇನ್ನು ಬೇರೆ ವಿಡಿಯೋಸ್ ಮಾಡ್ತಾ ಇರ್ತೀವಿ ಈ ಥರ. ಓಕೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್. ಈ ವಿಡಿಯೋ ಇನ್ನು ಏನ್ ಮಾಡ್ತಾ ಇದ್ದೀವಿ. ಓಕೆ, ಬಾಯ್.